ಅಲ್ಲ ರೇಣಕ್ಕ, ಏನು ಬೇದು ನಿನ್ನೆ ಜಗಳ ಜೋರಾಗತ್ತಿತ್ತಲ್ಲ? ಹಂಗೆ ಇದ್ದಿದ್ದ ಬಿಡೆಯವ ನಮ್ಮ ಮನೆಯಿಂದ ಏನು ಹೊಸ್ದಾಗೆ ನೋಡಕತ್ತಿರೋದು ನೀವು. ಜಗಳ ಹಂಗೆ ಇರತ್ತೈತೆ. ನನಗಂತೂ ಸಾಕಾಗೈತಿ, ಎಲ್ಲ ರೂಢ ಆಗ್ಬಿಟ್ಟತಿ ಇತ್ತಿತ್ತಾಗ. ಮತ್ತೆ ಇನ್ನಬೇಕಿನ್ ಮಾಡ್ಕೊಂಡಾನ, ಮತ್ತಿನ್ನೇನೈತಿ? ಅದ್ರ ಬಗ್ಗೆ ಮಾತಾಡತ್ಲೆ ಸಿಟ್ಟು ಬರ್ತೈತೆ, ಜಗಳ ಹೇಳ್ತತಿ. ಕಾರಣಲ್ದ ಮಂದಿ ಹೆಂಡತಿ ಮ್ಯಾಗ ತಾಯಿ ಮ್ಯಾಗ ಹೀರಾಡ್ಬೇಕು ಅಂತ ಅನಿಸ್ತತಿ. ಏನು ಮಾಡಕತ್ತಿ? ಊರು ಬಿಡಾಡ್ಯಾರು ಗಂಡಿದ್ದ ಹೆಂಡ್ತಿದ್ದಕ್ಕೆ ಬೇಕಾಗಿರ್ತಾರೆ ಅವ್ರಿಗೆ. ಏನು ಮಾಡಕತ್ತೀವ? ಹೌದಿಲ್ಲ? ಹಾಳಾದ ನಮ್ಮ ನಶೀಬ್ ಬರಬರಿ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೆ. ನನ್ನ ಮಗಳು ಒಂದು ಬರ್ತೇನೆ ಅಂದಿತ್ತು, ಯಾಕೆ ಏನೋ ಬಂದಿಲ್ಲ. ಇವ್ರದ ಜಗಳ ಕೇಳಾಯ್ತಲ್ಲ ಫೋನ್ಯಾಗ. ಫೋನ್ ಹಚ್ಚಿತ್ತ ಪಾಪ ನೀನು ರಾತ್ರಿ ಮಾತಾಡಲಿಲ್ಲವ? ಅದ್ರ ಕೂಟ್ ಚಂದಾಗಿ ಈ ಜಗಳ ಮಾಡತ್ತಿದ್ನ ಹುಯಿ ಅಂತೆ ಪುಣ್ಯಾತ್ಮ. ರಾತ್ರಿ ಒಂದು ಇಟ್ಟು ಕುಡ್ದು ಬೇರೆ ಬಂದಿದ್ದ. ಅದಕ್ಕೆ ಇವನ ಈಗ ತೋಬೆ ಇನ್ನೇನು ಬರ್ತಾನೆ ಸುಮ್ಮನೆ. ಮತ್ತೆ ಬರೋದು ಈಗ ನಾ ಬನ್ನಿ ಅಂದ್ರೆ ನೆನ್ ಕುಟ್ಟು ಹಳೆಯೂ ಬರ್ತಾನೆ. ಈಗ ಅವ್ರು ಇದ್ರಿಗೆ ಸುಮ್ಮನೆ ಮರ್ಯಾದೆ ಕಳ್ಕೊಳ್ಳೋದು ಅಂತದು ಹುಡುಗಿ ಪಾಪ. ಅದಕ್ಕೆ ನಾನು ಆತ್ ತಗೋರ್ವ ಹಂಗೆ ಮಾಡಂಗಾರೆ ಕರ್ಕೊಂಬರ್ಬೇಡ, ಇನ್ನೊಮ್ಮೆ ಬರುವಂತು ಎಲ್ಲ ಸಮಾಧಾನ ಆಗಲಿದೆ ಅಂತ ಹೇಳಿದೆ. ಏನು ಮಾಡೋದು? ಹೌದಿಲ್ಲ? ನಾವೇ ಹೆಣ್ಮಕ್ಳು ಅನ್ಸರ್ಸ್ಕೋಬೇಕು. ಅವೇನು ಗಂಡುಗಳೇನು ಬದಲಾಗೋದಿಲ್ಲ. ಹೌದಿಲ್ಲ? ಹೌದು, ಅದು ಕರೆ ಅನ್ನ. ಎಲ್ಲ ಚಲೋ ಇದ್ದು ಯಾಕೆ ಹಿಂಗೆ ಮಾಡ್ತಾರೆ ಏನೋ ಗೌಡ್ರು. ಕರೆನ ಹಲ್ಲಿದ್ದರಿಗೆ ಕಡ್ಲಿದ್ದರಿಗೆ ಹಲ್ಲಿಲ್ಲ ಅಂತಾರಲ್ಲ, ಅದೇನು ಸುಳ್ಳಲ್ಲ ನಿಜವಾಗ್ಲು. ಎಲ್ಲ ಚೆನ್ನಾಗೈತಪ್ಪ, ಆಸ್ತಿ ಅಡುಗು ಐತೆ ಬೇಕಂದಂಗೆ. ಆದರೂ ಇಂಥದ್ದು. ಶಾಂತಕ್ಕೆ ಬಂದ್ಲೋಡ ಕಡೆ. ಶಾಂತಕ್ಕ, ಓ ಏನ್ರೇ 3 ಮಂದಿ ಇಲ್ಲೇ ನಿಂತೀರಿ? ಅಲ್ಲ ಇವತ್ತು ಇದಕ್ಕೆ ಏನದ ಏನಂದ್ಲವ ಭಯ ಬರುವಲ್ದ, ಪಾರಕ್ಕನ ಮನೆ ಕಡೆ ಹೋಗಿಲ್ಲ ಗಿರ್ಜಿ? ನಾವು ಹೋಗಿ ಏನು ಮಾಡೋಣ? ಚಪ್ರ ಹಾಕ್ಸಕತ್ತಾರ ಅವರು. ಗಂಡ್ಮಕ್ಳು ಹೋಗ್ಯಾರವ, ಚಪ್ರ ಹಾಕಿ ಕೊಟ್ಟು ಬರ್ತೇವೆ ಅಂತೇಳಿ. ನಮ್ದೇನೈತೆ ಹೆಣ್ಮಕ್ಳದ್ದು ಇವತ್ತು ಕೆಲಸ. ನಾಳೆ ಬಂದಾಳ ಅರ್ಶನಕ್ಕೆ. ಊರಾಗ ಬಂದು ಈಗ ಆಮೇಲೆ ಎಲ್ಲರಿಗೂ ಹೇಳ್ತೇನೆ ಅಂದಾಳ. ಹೌದಾ? ನನಗೆ ಯಾಕೆ ಏನೂ ಹೇಳಿಲ್ಲಲ್ಲ? ಓ, ಆಮೇಲೆ ಬರ್ತಾಳನ ಬಿಡು, ಹೋಲಿ ಬರ್ವಾಳಕ್ಕ. ಅರ್ಶನದ ದಿನ ನನಗೇನು ಹೇಳಿಲ್ಲ, ಆಮೇಲೆ ಬರ್ಬೋದು ಬಂದರು. ಅದೊಂದು ಮಗಳು ಮದುವೆ ಆಗಲಿ ಅಂತೇಳಿ ಪಾಪ ಎಷ್ಟು ಬೇಡ್ಕೊಂಡಿತ್ತದ ಹುಡುಗಿ ಅಂತಾನ. ಅಯ್ಯೋ, ಮೊನ್ನೆ ಬಂದಾಗ ನಮ್ಮ ಅಣ್ಣಗೂ ಹೇಳಿ ಬಂದಿದ್ಲ, ಒಂದು ಗಂಡಿದ್ರು ನೋಡ್ರಿ ಇಲ್ಲೇ ಅಣ್ಣಾರ ಅಂತೇಳಿ. ನಮ್ಮ ಅಣ್ಣನ ಫೋನ್ ಹಚ್ಚಿದ್ದ, ಒಂದು ಐತಪ್ಪ ಇಲ್ಲೇ, ಒಂದು ಐತವ ಇಲ್ಲಿ ವರ ಅಂತೇಳಿ. ಅಷ್ಟೊತ್ತಿಗೆ ಇಲ್ಲ ಅಣ್ಣ ಇಲ್ಲೇ ಎಲ್ಲಾದ್ರೂ ನಿಶ್ಚಯ ಆಗೈತಿ, ಒಂದು ಬಸ್ ಕಂಡಕ್ಟರ್ ಅದನ್ನ ಹುಡುಗ ಚಲೋ ಅದಾನ ಅಂತ ಹೇಳಿದೆ. ಹೌದನವ? ಆತು ತಗೋ ಹಂಗಾರೆ ಬೇಷತ್ತಲ್ಲ. ಎಲ್ಲಾರ್ದೇನು ಹುಡುಗಿ ಒಂದು ನೆಟ್ಟಿಗಿದ್ರೆ ಸಾಕು, ಒಳ್ಳೆ ಮನೆ ಸೇರಿದ್ರೆ ಸಾಕು ಅಂತೇಳಿ ಅಂದ. ಅವನು ಫೋನ್ ಇಟ್ಟ. ಅಂದಂಗೆ ನಿಮ್ಮ ಅತ್ತಿ ಬಂದ್ಲನ? ಅಯ್ಯ ಹೋಗ್ಯಾರ ಯವ್ವ ನನ್ನ ಗಂಡ ಕರ್ಕೊಂಬರಕ್ಕೆ. ಈಗ ಬಂದಿದ್ದು ಫುಲ್ ನಮ್ಮ ಅತ್ತಿದ ಅಯ್ಯಯ್ಯ ಭಾರಿ ಹೈಕಮಾಂಡ್ ಇದ್ದಂಗೆ ನಮ್ಮ ಅತ್ತಿಗೆ ಗೊತ್ತನ. ಮಗಳ ಮನ್ಯಾಗ ಏನು ಮಗಳು ಹಂಗೆ ಸುಪ್ಪತ್ತಿಗೆ ಮೇಲೆ ನಡೆಸಿರ್ತಾಳ. ಮತ್ತು ಅದನ್ನು ಬಂದಿಲ್ಲ ನನ್ನ ಮುಂದೆ ಒಂದು 2 ದಿನ ಪೂರ ಅದನ್ನು ಹೇಳುದ. ಈಗ ನನ್ನ ಮಗಳು ಹಂಗೆ ಮಾಡಿದ್ಲು, ನನ್ನ ಮಗಳು ಹಿಂಗೆ ಮಾಡಿದ್ಲು, ಅಷ್ಟು ಚಲೋ ನೋಡ್ಕೊಂಡ್ಲು. ಯವ್ವ ನನಗೆ ತುಪ್ಪದ ಉಂಡಿನ ಮಾಡಿಕೊಟ್ಟಿದ್ಲು, ಹಾಲು ಮೊಸರು ಮಜ್ಜಿಗೆಯಾಗ ಕೈ ತೊಳೆದೆ, ಹಂಗೆ ಹೂವಿನ ಹಾಸಿಗೆ ಮ್ಯಾಗ ಮಕ್ಕೊಂಡಿದ್ದೆ ಅಂತೇಳಿ ಹಾಲು ಹಾಕಿ ಗಟ್ಟನ ಮಂದನ ಚಾ ಮಾಡಿ ಕೊಟ್ಟಿದ್ಲು ಅಂತೇಳಿ ಬರೀ ಇದನ್ನ ಕೇಳೋದನ ಈಗ. ಅಯ್ಯೋ ದೇವ್ರೆ, ಹಂಗಲ್ಲ ಮತ್ತೆ ಮಗಳ ಮನೆಗೆ ಹೋಗ್ಯಾಳ. ಸಸಿ ಎಷ್ಟು ಚಾಕ್ರಿ ಮಾಡಿದ್ರು, ಸಸಿ ಎಷ್ಟು ಮಾಡಿ ಹಾಕಿದ್ರು, ಏನು ಹಂಗೆ ಊಟ ಆಗತ್ಲೆ ಆಶ್ ಕೊಡೋದು, ಊಟಕ್ಕೆ ನೀಡೋದು ಟೈಮ್ ಸರಿ ಎಲ್ಲ ವರ್ಷ ಪೂರ್ತಿ ಮಾಡಿದ್ರು. ವರ್ಷಕ್ಕೊಂದು ಮಗಳ ಮನೆಗೆ ಹೋದಾಗ ಮಗಳು ಏನು ಮಾಡ್ತಾಳಲ್ಲ, ಅದೇ ದೊಡ್ಡ ಅಗದಾಗ್ಬಿಡ್ತಾವ ತಾಯಿಗಳಿಗೆ. ಬಂದಂಗ ಅಂದಿದ್ದ ಹೇಳಿದ್ದ. ಹೂನೆ, ನಾ ಒಂದು ಮಾತು ಕೇಳ್ತೀನಿ. ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ನಮಗೆ ಸೇವಾ ಮಾಡೋದು ಏನು ದೊಡ್ಡ ಗ್ರೇಟ್? ಹೌದಿಲ್ಲ? ಮಾಡಬೇಕು. ಯಾಕಂದ್ರೆ ನಾವು ಜೀವನ ಪೂರ್ತಿ ಜೋಪಾನ ಮಾಡಿ ಸಾಕಿ ಬೆಳೆಸಿ ಮದುವೆ ಮಾಡಿ ಕೊಟ್ಟಿರ್ತೀವಿ. ನಮ್ಮ ಮಕ್ಕಳು ನಮಗೆ ಮಾಡೋದು ಏನು ದೊಡ್ಡ ಅಗಾದನ? ಅದಲ್ಲ ಅಗಾದ. ಹೊರಗಿಂದ ಬಂದು ಸುಸ್ತ್ಯಾರ ನಮ್ಮನ್ನ ತಾಯಿಗತೆ ನೋಡಿ ಪಾಪ ನಮ್ದೆಲ್ಲ ಚಾಕ್ರಿ ಮಾಡಿ ರೊಟ್ಟಿ ಪಲ್ಯ ಮಾಡಿ ಹೊತ್ತಿಗೆ ನೀಡಿ ನಮ್ದೆಲ್ಲ ಮನಿ ಮಠ ಸಂಸಾರ ಮಕ್ಕಳು ಮರಿ ಗಂಡ ಅಂತೇಳಿ ಮಾಡ್ಕೊಂಡು ಹೋಗ್ತಿರ್ತಾವಲ್ಲ, ಇದು ದೊಡ್ಡಿಸ್ತಾನ ಗೊತ್ತನ? ಹೊರಗಿಂದ ಬಂದುದು ನಮ್ಮ ಅಕ್ಕವಲ್ಲ, ಅದನ್ನ ಹೇಳ್ರಿ. ಇಲ್ಲ, ಇವಕ್ಕೆ ಬರೀ ತಮ್ಮ ಮಕ್ಕಳದೇ ಸೊರಂತಿ. ಹಂಗೆ ಬಿಡ ಯವ್ವ, ಏನು ಮಾಡಕತ್ತಿ ಹೇಳು? ಹಂಗಾರೆ ನಮ್ಮ ಮನೆ ಕಡೆ ಹೋಲೆ ಹೊತ್ತಾಕತಿ. ಮನ್ಯಾಗ ನನ್ನ ಮಗಳು ಕಸ್ತೂರಿ ಒಂದಾಯ್ತು ಹುಡುಗನ ಕರ್ಕೊಂಡು. ನನಗೆ ಒಂದಿಟ್ಟು ಲಗುತ್ನ ಇಲ್ಲೇ ಶಟ್ರಂಗಡೆ ಕೆಲಸ ಇತ್ತ, ಅದಕ್ಕೆ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ನಿ. ಅವ್ನು ಬಾಕಿ ಕೊಡೋದಿತ್ತು, ಅದೊಟ್ಟು ಕೊಟ್ಟು ಇನ್ನೊಟ್ಟು ಸಂತಿ ಬೇಕಾಗಿತ್ತು ಹೇಳಕ್ಕಂತ ಬನ್ನಿ. ಅಂಗಡಿನ ಬಾಗಲ ಹಾಕೊಂಡು ಹೋಗ್ಬಿಟ್ಟಾನೆ. ಎತ್ತಾಗ ಹೋಗ್ಯಾನ ಯಾರಿಗೆ ಗೊತ್ತು. ಅವ್ರ ಹೆಂಡತಿಗೆ ಹೇಳಿ ಬಂದೇನಿ, ಬಂದಂದ್ರೆ ನಿನ್ನ ಗಂಡು ಒಟ್ಟು ಮನೆ ಕಡೆ ಕಳಿಸುವ, ಹಿಂಗೈತೆ ನೋಡು ಅಂತ ಹೇಳಿ ಬಂದೇನಿ. ಹೌದನ? ಕಸ್ತೂರಿ ಆರಾಮದಾಳಲ್ಲ? ಹುಡುಗ ಆರಾಮೈತೆ? ಏನಕ್ಕಿ ಗಂಡದು ಬಂದಿಲ್ಲ? ಬಂದಿದ್ನ ಸುಳ್ಳು ಯಾಕನ್ಬೇಕ, ಪಾಪ ಬಂದು ನೋಡ್ಕೊಂಡು ಹೋದ್ರೆ. ಹೌದನ? ಬೇಷ್ ಹಾಕ್ಬಿಡಂಗಾರ. ಒಳ್ಳೆ ಹುಡುಗನ ಕೈಯೇ ಹಿಡ್ದಾಳ ನಿನ್ನ ಮಗಳು. ಪುಣ್ಯ ಮಾಡ್ಯಾಳವ, ಚಂದ ಇರಲಿ ಅತ್ತಾಗಾರ. ಅಯ್ಯೋ ಯವ್ವ, ನಾನು ಹೆಣ್ಣು ಹಡದ್ನಿ ಅಂತೇಳಿ ನಮ್ಮ ಅತ್ತಿ ಯವ್ವ 1 ವರ್ಷ ಆದರೂ ನನ್ನ ಗಂಡನ ನನ್ನ ಖುಷಿನ ಮಕ್ಕ ನೋಡಕ್ಕೆ ಬಿಟ್ಟಿದ್ದಿಲ್ಲ. ನಮ್ಮ ಅತ್ತಿ ಏನು ಹೇಳ್ತಾಳೆ ಅದಕ್ಕೆ ಹೂ ಅಂತತೆ. ಇದು ನನ್ನ ಗಂಡ ಹೋಗ್ಬೇಡ್ಲಾ ನೋಡ್ಬೇಡ್ಲ, ಅದೇನು ಹೆಣ್ಣು ಏನು ಗಂಡಲ್ಲ ಏನಲ್ಲ ಅಂತೇಳಿ 6 ತಿಂಗಳು ಬಾಣತನ ಮುಗಿದು ನಾ ಬರ್ಬೇಕಂದ್ರು ಗಂಡನ ಮನೆಗೆ ದೌಡ್ಕ 3 ತಿಲ್ ತಡಿ ಆದಿಲ್ ತಡಿ ಈದಿಲ್ ತಡಿ ಅಂತೇಳಿ ವರ್ಷ ಮಠ ತವ್ರ ಮನೆಗೆ ಇರೋಂಗಾತು. ತವ್ರ ಮನೆಗಿದ್ದು ವರ್ಷ ಆದ್ಮೇಲೆ ಬಂದೇನೆ ಈ ಕಡೆ ನಾ ಚಿಗ್ಗೆಟ್ಟು. ಅವ್ರೇನು ಬರಲಿಲ್ಲ ಕಡೆಗೆ ಕರ್ಕೊಂಡು ಹೋಗಕ್ಕೆ. ಈಗೂ ನಮ್ಮ ಅತ್ತಿ ಗಂಡು ಮಕ್ಳಿಗೆ ಒಂಥರ ಹೆಣ್ಮಕ್ಳಿಗೆ ಒಂಥರ. ಈಗ ಒಂಥರ ಮೊಮ್ಮಕ್ಳು ಅದು ಏನು ಮಾಡ್ಯಾವ, ಏನು ಅದೇನು ಕರ್ಮ ಮಾಡಿಕಿ ಮನ್ಯಾಗ ಹುಟ್ಟ್ಯಾವ ದೇವ್ರಿಗೆ ಗೊತ್ತು.
ಕರೆನ ಏನು ಗಂಡು ಮಕ್ಳಿಗಾದ್ರೆ ಅದು ಬೇಕು ಇದು ಬೇಕು, ತುಪ್ಪ ತಿನ್ಬೇಕು, ಬೆಣ್ಣೆ ತಿನ್ಬೇಕು ಅಂತಾಳೆ. ಹೆಣ್ಮಕ್ಳಿಗೆ ಕೊಡ್ತಗಳು ಮನೆಗೆ ಹೋಗು ಇವಕ್ಕೆ ಯಾಕ ಅಂತಾಳೆ. ಸಾಲಿಗೂ ಅಷ್ಟೆ ಗಂಡು ಮಕ್ಳಿಗೆ ಒಟ್ಟು ಕಳಿಸ್ತಾಳೆ. ಹೆಣ್ಮಕ್ಳು ನನ್ನ ಮಗಳು ಓದ್ಬೇಕಂತ ಆಸೆ ಪಡ್ತೈತಿ, ನನ್ನ ಮಗಳನ್ನ ಕಳ್ಸೋದಿಲ್ಲ ಸಾಲಿಗೆ. ಅಯ್ಯೋ ನಮ್ಮ ಅತ್ತಿ ಡಿಮ್ಯಾಂಡ್ ನೋಡ್ಬೇಕು ನೀನು. ಮತ್ತೇನಾರು ಹೊಳ್ಳಿ ಮಾತಾಡಿದ್ರೆ ಮುಗಿದು ಓದ್ಕತಿ. ನನ್ನ ಗಂಡ ಅದನಲ್ಲ, ನಮ್ಮ ಅತ್ತಿಗಿಂತ ಮುಂಚೆ ನನ್ನ ಮಮ್ಮಿ ಹಾರ್ಬೋತಾನೆ. ಹಂಗೆ ಬಿಡ ಏನು ಮಾಡಾಕತ್ತ. ನಮ್ಮ ಮತ್ತೆ ಏನು ಬೇರೆ ಏನು ಆಕಿನ ಮೊದಲು ಹಂಗೆ ಇದ್ದಿದ್ದಿಲ್ಲ. ಆಯ್ತು ಬರ್ತೇನೆ, ಹೊತ್ತಾತೇವ ನಮ್ಮ ಮನೆ ಕಡೆ ಹೋಗ್ತೇನೆ. ಮತ್ತಿನ್ನು ಬಂದಿಂದ ಹುಡುಗಿನ ಒಂದ ಬಿಟ್ಟು ಹೋಗ್ಯಾನ ಅಂತ ಗೊತ್ತಾದ್ರೆ ನಮ್ಮ ಮತ್ತೆ ಮುಗಿದು ಓದ್ಕತಿ. ಅದಕ್ಕಿನ್ನು ಬಂದ್ಬಿಟ್ಲೆ ಬೇಯಿಸ್ಕೊಳ್ಳೋದಕ್ಕ ನನ್ನ ಬಾಳೆ. ಅಯ್ಯವ್ವ ಆ ಹುಡುಗಿನ ಒಂದ ಬಿಟ್ಕೊಟ್ಟು ಎಲ್ಲಿ ಪಡಾಳಿ ಹಾರಿಸ್ಕೊಂತ ಹೋಗಿದ್ದಿ ಗೆಳತ್ಯಾರ ಕೊಟ್ಟು ಪಟ್ಟಂಗ್ ಹೊಡ್ಯಾಕ? ಅಯ್ಯೋ ಇಲ್ರಿ ಅತ್ಯಾರ, ಒಂದು ಈತಾಕಿನ ಒಂದು ಶರ್ಟ್ ಅಂಗಡಿ ಕಡೆ ಹೋಗಿ ಬಾಬೆ ಅಂದ್ಲೆ. ಆಕಿಗೆ ಏನೋ ಬೇಕಾಗಿತ್ತಂತ ತರಕ್ಕೆ ಹೋಗಿದ್ನಟ. ಮತ್ತು ನಾ ಎಲ್ಲಿ ಹೋಗ್ಬೇಕಾಗಿತ್ರಿ ಅತ್ಯಾರ ಅಂದಂಗೆ ಅದು ಬಿಡ್ರಿ. ಹೆಂಗಿತ್ತು ಮಗಳ ಮನಿ? ಹಾಂ ಚಲೋ ಇತ್ತು. ಏನು ಅಡುಗೆ ಮಾಡಿ? ಅಯ್ಯೋ ದೇವ್ರೆ ಹೊಟ್ಟಸುತ್ತೆ. ಮತ್ತೆ ಹೊಟ್ಟೆ ಸಿಲಾರ್ದಂಗೆ ಇರ್ತೈತೇನ? ಅಲ್ಲ ಮಗಳ ಮನೆಯಾಗ ಎಗ್ಗಳಾರೆ ತಿಂದು ಇನ್ನೂ 4 ದಿನ ಊಟ ನಂಗಲ್ ಬಿಡು ನಮ್ಮ ಅತ್ತೆ ಅಂತ ಮಾಡಿದ್ದೆ. ನೋಡಿದ್ರೆ ಹೊಟ್ಟಸುತ್ತೆ ಅಂತೀರಿ ನೀವು. ಏನಪ್ಪ ಅಯ್ಯ ನನ್ನೇನು ಮನ್ಸಾಳ ಮಾಡಿಯೇ ಒಂಟಿ ಮಾಡಿಯೇ? ಬೆನ್ನಾಗ ಒಂಟಿ ನೀರು ಇಟ್ಕೊಂಡಂಗೆ ನಾನು ಹೋಗಿ ಕೂಳು ಇಟ್ಕೊಂಡು ಬರಾಕ ಬೇಸಿದ ಹೇಳಿ ನೀನು. ಹಂಗಲ್ರಿ ಅತ್ಯಾರ, ಏನು ಹೋಗ್ಲಿ ಬಿಡ್ರಿ, ಅಡುಗೆ ಮಾಡ್ತೇನೆ. ಈಗ ಮಾಡ್ತೇನೆ ಈಗ. ಆತು. ಅಲ್ಲ ನಮ್ಮ ಅತ್ತಿ ಊರ್ಲಿಂತ್ರ ಬರ್ತಿದ್ದಂಗ ನನ್ನ ಮಗಳು ಹಂಗೆ ಮಾಡಿದ್ಲು, ನನ್ನ ಮಗಳು ಹಿಂಗೆ ಮಾಡಿದ್ಲು, ನನ್ನ ತೇರ್ನಾಗ ಎಳ್ಕೊಂಡು ಅಡ್ಡಾಡಿದ್ಲು, ನನ್ನ ತಲೆ ಮ್ಯಾಗ ಹೊತ್ತು ಬುಟ್ಟ್ಯಾಗ ಕುಂದರ್ಸ್ಕೊಂಡು ಮೆರವಣಿಗೆ ಮಾಡಿದ್ಲು ಅಂತ ಹೇಳ್ತಿದ್ಲು. ಯಾಕೆ ಏನೂ ಒಂದು ಪಿಟಕನ್ನೊಳ್ಳಲ್ಲ? ಏನಾರ ಮಿಸ್ಟೇಕ್ ಆತ ಏನಲ್ಲಿ? ನನ್ನ ಗಣ್ಣು ಏನು ಭಯ ಬಿಡುವಲ್ಲ. ಯಾಕೆ ಬೇಕು? ಇರ್ಲಿ ಒಂದ್ಸಲ ಕೇಳ್ಬಿಡ್ತೀನಿ. ಅತ್ತಿಯಾರ ಏನಾತು? ಬರೀ ಕೈಲಿ ಬಂದ್ಬಿಟ್ಟಿರಿ, ಏನು ತಂದಿಲ್ಲ? ಏನು ತರ್ಬೇಕಿತ್ತು? ನೀನೇನು ಕೊಟ್ಟು ಕಳಿಸಿದ್ದಿ? ಅಯ್ಯೋ ದೇವ್ರೆ, ಇಲ್ಲಿಂದ ಚಕಡಿ ತುಂಬ್ಕೊಂಡು ಹೋಗಿರಿ, ಅಲ್ಲಿಂದ ಒಂದು ಏನಾರು ತರಬಾರ್ದನ? ಪದರ್ನೇ ಒಂದು ರೊಟ್ಟಿನೂ ಇಲ್ದಂಗೆ ಕಳ್ಸಾಳಲ್ಲ. ಇದು ಕೆಲಸ ಭಾಳ ಇತ್ತ, ಅದ್ರಾಗ ಸ್ವಸ್ಥರದವಲ್ಲ ಮಣ್ಣಾಲಿ ಜಗಳ ತಕ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋದ್ವಾ. ಹಾಗಾಗಿ ಪಾಪ ನಾನು ನನ್ನ ಮಗಳಿಗೆ ಏನು ಹೇಳೋದು ಬಿಡು ಅಂತೇಳಿ ಏನು ಬ್ಯಾಕಿ ಪಾಪ ಅಂದ್ಲು. ರೊಟ್ಟಿ ಕಟ್ಲೇನೇವ, ಪಲ್ಯ ಕಟ್ಲೇನ, ಅದು ಮಾಡ್ಲೇವ, ಇದು ಮಾಡ್ಲೇವ, ಅದನ್ನು ಒಯ್ಯವ, ಇದನ್ನು ಒಯ್ಯವ ಅಂತ ಹಚ್ಚಿದ್ಲು. ನಾನು ಏನು ಬೇಡ ಮಗಳ ಆರಾಮಿರವ ಪಾಪ ಅಂತ ಹೇಳಿ ಬಂದೆ. ಏನು ಅತ್ತಿ ಕಾಟಕ್ಕೆ ಸ್ವಸ್ಥ್ಯಾರು ಹೆದರ್ಕೊಂಡು ಓಡೇ ಹೋದ್ರನ? ಈಕೆ ಬೇಕಿ ಬಗ್ಗು ಅತ್ತಿ ಕಾಟಕ್ಕೆ ಯಾಕೆ ಹೆದರ್ಕೊಂಡು ಓಡಕರ? ಆ ಬಿಡಾಡ್ಯಾರಿಗೆ ಸ್ವಸ್ಥ್ಯಾರ ಅತ್ಯಾರ ಕೈಯಾಗಿರೋ ಇದು ಇಲ್ಲ. ಅತ್ತಿಗೊಂದು ರೊಟ್ಟಿ ಮಾಡ್ಕೊಡೋದಕ್ಕಂತೇಳಿ ಓಡಿ ಹೋದ್ರು ಬಿಡಾಡ್ಯಾರು. ಅಲ್ಲ ನನ್ನಂತಕ್ಕೆ ನಿಮ್ಮ ಕುಟ್ ಬಾಳೆ ಮಾಡಾಕತ್ತೇನಿ, ಮತ್ತು ಈಗಿನಾರು ಯಾಕೆ ಬಾಳೆ ಮಾಡ್ತಾರ? ಭಾಳ ಮಿಸ್ಕ್ಯಾಡಿ ಕಮಕ್ಕಂದ್ರೆ ಒದ್ದು ಹೋಗಿರ್ತಾರ. ಅದು ಹೋಗ್ಲಿ ಬಿಡು. ನಾ ಏನಕ್ಕೆ ಕೇಳ್ಬೇಕಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡು. ಅಯ್ಯೋ ಅತ್ತೀರ, ರೊಟ್ಟಿ ಹಿಟ್ಟು ಖಾಲಿ ಆಗೈತಿ, ಜೋಳದ ಹಿಟ್ಟು ಖಾಲಿ ಆಗೈತಿ, ರಾಗಿ ಹಿಟ್ಟು ಖಾಲಿ ಆಗೈತಿ. ಇನ್ನು ಗೋಧಿ ಹಾಕಿಸ್ಕೊಂಡು ಬಂದಿಲ್ಲ, ಹಾಕಿಸ್ಕೊಂಡು ಬರ್ಬೇಕಾಗೈತಿ. ಇದು ಅದ್ರಾಗ ಬೇರೆ ಭಾಳ ಇಲ್ಲೂ ಇಲ್ಲ, ಒಂದು 2-3 ಕಿಲೋ ಅಟ್ಟ ಇರ್ಬೇಕು. ಇದ್ದಿದ್ದು ಒಂದು ಚೀಲ ಒಯ್ದು ನಿಮ್ಮ ಮಗಳಿಗೆ ಬಡದ್ರಲ್ಲ. ಈಗ ಹಾಕಿಸ್ಕೊಂಡು ಬರೋ ಮಟ್ಟ ರೊಟ್ಟಿ ಚಪಾತಿ ಏನಿಲ್ಲ. ಅಯ್ಯೋ ದೇವ್ರಿ, ಅಲ್ಲಿನೂ ರೊಟ್ಟಿ ಚಪಾತಿ ಬೆಟ್ಟ ಆಗಿಲ್ಲ, ಇಲ್ಲಿನೂ ರೊಟ್ಟಿ ಇಲ್ಲ ಅಂದ್ರೆ ಹೆಂಗ ಯವ್ವ? ಸತ್ತ ಹೋಕೆ ನಾಳೆ ಇನ್ನೊಂದು 4 ದಿನಕ್ಕೆ. ಅತ್ತೀರ ಏನು ವಿಚಾರ ಮಾಡತ್ತೀರಿ? ಇಷ್ಟಕ್ಕೂ ಅಲ್ಲಿ ಬಿಸಿ ಬಿಸಿ ರೊಟ್ಟಿ ಅದು ಇದು ತಿಂದಿರ್ತೀರಿ ಬಿಡ್ರಿ ಅತ್ತೀರ. ಏನು ಒಂದೇನ ಹೆಚ್ಚು ಕಮ್ಮಿ ಆದ್ರೆ ಯಾಕೆ ಹಂಗೆ ಮಾಡ್ತೀರಿ? ಇಷ್ಟಕ್ಕೂ ಇಲ್ಲೇನು ಅಡಿಗಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ನವಣಕ್ಕೆ ಅನ್ನ ಮಾಡೇನಿ, ಹಾಲು ಮೊಸರು ಐತಿ, ಹಾಕೊಂಡು ಉಣ್ರಿ ಇವತ್ತೊಂದಿನ. ಅಯ್ಯೋ ನೀನು ಹೆಣ ಎತ್ತಲಿ, ನವಣಕ್ಕೆ ಅನ್ನ ಮಾಡಿಯ? ಅಲ್ಲೇನು ನವಣಕ್ಕೆ ತಿಂತಾನೆ. ಅತ್ತೀರ ಯಾಕೆ ತಳ ಒಣಗೈತೇನ್ರಿ? ಮತ್ತೆ ಯಾಕೆ ಏನಪ್ಪ ನನಗೆ ಯಾಕೋ ಒಂಥರ ಮಾತು ಭಾಳ ಮೆತ್ತಗೆ ಬರತ್ತವು. ಏನಾರ ಆಗಿರ್ಬೇಕಪ್ಪ ಗದ್ಲಗಟ್ಟೆ ಏನಾರ ಆಗಿರ್ಬೇಕಲ್ಲ. ಏನಾತ್ರಿ? ಅಯ್ಯೋ ದೇವ್ರೆ, ಅಲ್ಲಿ ಏನೇನಾಗೈತಿ ಗೊತ್ತಾರ? ಇಷ್ಟ ಆಗೈತಿ, ನೆಟ್ಟು ಕೂಳ ಬೆಟ್ಟಾಗಿಲ್ಲ ನಮ್ಮ ಹೋಗ. ಅದಂತ ನಾನು ಇನ್ನು 4 ದಿನ ಇದ್ದು ಬರೋರು ಯಾಕ ಒಳ್ಳೆ ಬಂದು ಕರ್ಕೊಂಡು ಹೋಗು ಅಂತ ನಿಮಗೆ ಫೋನ್ ಹಚ್ಚಿದಾಗ ಅನ್ಕೊಂಡೆ ಏನ ಆಗೈತೆ ಅಲ್ಲಿ ಇರಸ್ ಮುರ್ಸ ಅಂತೇಳಿ. ಓಹೋ ಇದನ್ನ ಕಾರಣಂಗರ. ಅಲ್ಲ ಅತ್ತಿಯರ, ತಾಯಿ ಅಪರೂಪಕ್ಕೆ ಬಂದವಳು ಒಂದು ರುಚಿ ರುಚಿಯಾಗಿ ಮಾಡಿ ಕೊಡ್ಬೇಕು ಅನ್ನೋದಿಲ್ಲಲ್ಲ ಮಗಳಿಗೆ. ಯಾದಕ್ಕೆ ಬೇಕಪ್ಪ ಇಂಥವಂತ ನಾನು. ಏಕೆ ಮಾಡಿ ಕೊಡ್ತಿದ್ಲು ಬಿಡ. ಆಕಿ ಯಾಕೆ ಮಾಡಿಲ್ಲ ಈ ಸಲ ಅಂತಂದ್ರೆ ಅವದಾವ ಬಿಡಾಡಿ ಸ್ವಸ್ಥ್ಯಾರ ಅದಾವಲ್ಲ, ಅವ್ರ ಹೆಣ ಎತ್ತಲಿ ಅವದಾವಲ್ಲ, ಅವು ಜಗಳ ಮಾಡ್ಕೊಂಡು ತಲೆ ಹಿಡಿಸಿ ಬೇರೆ ಮನೆ ಮಾಡ್ಕೊಂಡು ಮಕ್ಳು ಕರ್ಕೊಂಡು ಹೋದ್ರಲ್ಲ, ಅದೇ ಬೇಜಾರು ನೂನ್ಯಾಗೆ ಆಕಿಗೆ ಒಂಥರ ಏನು ಮಾಡಕ್ಕೆ ಬೇಡ, ಇದು ಮಾಡಕ್ಕೆ ಬೇಡ ಅನ್ನಂಗೆ ಆಗ್ಬಿಡ್ತು ಆಕಿಗೆ. ಕಂಡು ಅಲ್ಲಿ ಜಗಳ ಆಗಕತ್ತಿದ್ದು ನೋಡಿನೂ ನಾನಾರ ಹೆಂಗೆ ಅದನ್ನು ಮಾಡು ಇದನ್ನು ಮಾಡನ್ಲಿ. ಹಂಗಾಗಿ ನಾನು ಏನು ಹೇಳಕ್ಕೆ ಹೋಗಲಿಲ್ಲ, ಕೇಳಕ್ಕೆ ಹೋಗಲಿಲ್ಲ. ಒಂಥರ ನನಗೂ ಕೆಟ್ಟ ಅನಿಸ್ಬಿಡ್ತತ್ತಾಗ. ಹಿಂಗದಾವ ನೋಡಿ, ಏನು ಮಾಡ್ತಿ ಇಂಥ ಸ್ವಸ್ಥ್ಯಾರ ಕಟ್ಕೊಂಡು? ಇಲ್ಲಂದ್ರೆ ನನ್ನ ಮಗಳ ಅಯ್ಯೋ ದೇವ್ರೆ, ಅದು ಎಷ್ಟು ರುಚಿ ಅದೆಷ್ಟು ಬಗೆ ಏನೇನು ಮಾಡಿ ಕೊಡ್ತಿದ್ಲ ದೇವ್ರಿಗೆ ಗೊತ್ತು.
ಗೊತ್ತನು? ಯಮ್ಮ ಅದೇನ ಅಂತಾರಲ್ಲ, ಕೆಳಗ್ ಬಿದ್ರೆ ಮೀಸ್ ಮಣ್ಣಾಗಿಲ್ಲ ಅಂತೇಳಿ, ಹಂಗ್ ನೋಡ್ಬೇ ನೀನು. ಅದ ಇಲ್ಲೇನಾರ ಆಗಿತ್ತಂದ್ರ ಅಯ್ಯೋ ದೇವ್ರೆ, ನನ್ ಮನಿ ನೀ ಬಂದ್ ಏನಾರ ಆಗಿತ್ತಂದ್ರ ಬಿಡ್ತಿದ್ದೆ ನೀ ನಮ್ಮನ್ನ? ಇಲ್ಲಿ ಅತ್ತಿ ಮನ್ಯಾಗ ಅಂತೇಳಿ ಹೆಂಗ್ ಬಾಯಿ ಮುಚ್ಕೊಂಡದಿ ನೋಡು. ಅಬ್ಬಬ್ಬಬ್ಬ, ಅತ್ತೆ ಆದ್ರ ಒಂಥರ, ನಾವಾದ್ರ ಒಂಥರ. ನಿಮ್ಮ ಅವನ್ ಬಿಡುವೆ ಎಡೆಡಿಚ್ಚಿ ಮಾಡೋದು. ಏನ ಮಕ್ಕಳು ಒಂದ ಮೊಮ್ಮಕ್ಕಳು ಒಂದ ಸಸ್ತ್ಯಾರು ಒಂದ ಅಂತ ಕಾಣೋಟು. ಕಾಣ್ತೇನ್ ಬಿಡ, ನಿಂದೇನು ಓಟ ಓಟ ಕಿಟಿ ಕಿಟಿ ಎತ್ತಗ ನಾನು ಕಾಣ್ಲಾರ್ದ ಹಾಕತ್ತೇನು ಇವೆಲ್ಲ. ಆದ್ರೂ ಪಾಪ ನನ್ನ ಮಗಳು ಎಷ್ಟು ನುಂಗಾಕತೈತಿ, ಎಷ್ಟು ಮನ್ಸಿಗೆ ಬೇಜಾರಾಗೈತಿ. ಆದ್ರೂ ಎಲ್ಲ ಸಹಿಸ್ಕೊಂಡು ನನ್ನ ಮಗಳು ಪಾಪ ಸುಮ್ಮನೈತಿ. ಕರೆನ ಒಂಥರ ಬೇಜಾರಾತ್ ನನ್ನ ಮಗಳು ಹಿಂಗ ಅಂತೇಳ ಅಂತ ನೋಡಿ. ಯಾಕಂದ್ರ ಮಕ್ಳು ಹಿಂಗೆ ಜಗಳ ಮಾಡ್ಕೊಂಡು ಹೆಂಡತಿ ಬೆನ್ನ ತಗೊಂಡು ಹೋದ್ರೆ ಆ ತಾಯಿಗಳ ಗತಿ ಏನಕತಿ? ಇವರು ಚಂದಾಗಿ ನೋಡ್ಕೊಂಡಿದ್ರೆ ಅವ್ರ ಯಾಕೆ ಹಂಗೆ ಮಾಡ್ತಾರ? ಪಾಪ ನನಗೆ ನಿಮ್ಮ ಮಗಳಕ್ಕಿಂತ ಅಣ್ಣಾರಿಗೆ ಎಷ್ಟು ಬೇಜಾರಾಗೈತೆ ಏನ ಅಂತೇಳಿ ಅದೇ ಬೇಜಾರು. ಅಣ್ಣಾರಿಗೆ ಅಣ್ಣಗೆ ಚೊಣ್ಣಗೆ ಏನು ಬೇಜಾರು ಆಗಿಲ್ಲ. ಆಕಿ ಸಸ್ತ್ಯಾರದಾರಲ್ಲ ಗುಳ್ಳವುಗಳು, ಅಯ್ಯೋ ಮಾವಾರ್ ಬೇಕಾರೆ ಇರ್ಲಿ, ಅತ್ತಿ ಮಾತ್ರ ಯಾವ್ದೇ ಕಾರಣಕ್ಕೂ ಬೇಡ ಅಂದ್ಲಂತ. ಬಿಡಾಡಿ ಇಬ್ರು ಅದು ಅಲ್ಲ, ಯಾವುದೇ ಕಾರಣಕ್ಕೂ ಬೇಡ ಅಂತಂದ್ರೆ ಅದು ಹೆಂಗ? ಅತ್ತಿಲ್ದ ಮಾವು ಬಂದನು, ಮಾವಿಲ್ದ ಅತ್ತಿ ಬಂದ್ಲನು ಅಂದ್ರೆ ಅತ್ತಿ ಮಾವನ್ ಇವ್ರ ಬ್ಯಾರೆ ಮಾಡೋ ಲೆಕ್ಕಕ್ಕದಾರ ಇವ್ರು. ಅಲ್ಲ, ಮಾವು ಇರ್ಲಿ ಅತ್ತಿ ಬೇಡ ಅಂತಾರ ಅಂದ್ರೆ ತಿಳ್ಕೊಂಬಿಡ್ರಿ ನೀವು. ಅತ್ತಿದೆಷ್ಟು ಒಳ್ಳೆ ಮನಸ್ಸಿರ್ಬೇಕು, ಎಷ್ಟು ಚಲೋ ನೋಡ್ಕೊಂಡಿರ್ಬೇಕು ಅಂತೇಳಿ. ಕರೆನ ಆಗ್ಬೇಕಾಗಿದ್ದೆ ಇದೆಲ್ಲ. ಹಾಲು ಕುಡ್ದಷ್ಟು ಖುಷಿ ಆಗೈತಲ್ಲ ನಿನಗೆ? ಇರ್ಲಿ ಇರ್ಲಿ, ಎಟ್ಟರ ನಿಂದಿರ್ಬೇಕು ನಿಂದು. ಆಲೆ ಎಲ್ಲದಕ್ಕೂ ಒಂದು ಟೇಮ್ ಅಂತ ಬರ್ತೈತಿ. ಯೋ ನನಗೆ ಯಾಕೆ ಖುಷಿ ಆಗ್ಬೇಕ್ರಿ ಅತ್ತಿಯಾರ? ನಂದೇನು ನಿಮ್ದು ವಿಕೃತ ಮನಸ್ಸೈತಲ್ಲ, ನಿಮ್ದು ನಿಮ್ಮ ಮಗಳದು ಹಂಗ ಇನ್ನೊಬ್ರಿಗೆ ನೋವು ಆದ್ರೆ ಖುಷಿ ಪಡಾಕ. ನನಗೆ ಆ ವಿಚಾರಕ್ಕೆ ಬೇಜಾರಾಗಲಿಲ್ಲ. ಏನು ನಾನೇ ಎಲ್ಲ ನನ್ನ ಬಿಟ್ರೆ ಯಾರಿಲ್ಲ ಅಂತಿದ್ಲಲ್ಲ ನಿಮ್ಮ ಮಗಳು. ಅದೇ ನೋಡ್ರಿ ಸಸ್ತ್ಯಾರ ಹೆಂಗೆ ಮಾಡಿ ಹೋದ್ರೆ. ನನಗೆ ಬಂದು ನಿಮಗೆ ಬಂದು ಏನೇನಾರ ಹೇಳ್ಕೊಡ್ತಿದ್ಲು. ಅಯ್ಯೋ ಯವ್ವ ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕು, ಅದು ಹಂಗೆ ಮಾಡ್ಬೇಕು, ಇದು ಹಿಂಗೆ ಮಾಡ್ಬೇಕು, ನೀ ಚಂದಾಗಿ ನೋಡ್ಕೊ, ನೀನು ಲೂಜ್ ಬಿಡಬೇಡ ಅಂತಿದ್ಲು ನಿಮಗೆ. ಈಗ ತನ್ನ ಸಸ್ತ್ಯಾರ ತಾನ ಲೂಜ್ ಬಿಟ್ಬಿಟ್ಲನ? ಅದು ನೆನಪಾಗಿ ಬೇಜಾರಾತ. ಬೇಜಾರಲ್ಲ, ಖುಷಿ ಆಯ್ತು. ಇರ್ಲಿ ಹೋಗು ಅಡಿಗೆ ಮಾಡೋ. ಅಡಿಗೆ ಇಲ್ಲಿ ನಿಮ್ಗೆ ನವಣಕ್ಕಿ ಅನ್ನ, ಹಾಲು ಮೊಸರಿನ ಗಟ್ಟಿ, ಇನ್ನು ಹಿಟ್ಟು ಹಾಕಿಸ್ಕೊಂಬರ ಮಟನು. ಭಡ್ಯ ಮೊದಲು ಹೋಗಿ ಹಾಕಿಸ್ಕೊಂಬ. ಇವತ್ತು ನಾ ಹಿಂಗ ಅನ್ನ ಉಣ್ಣೆ ಅಂದ್ರೆ ಕೈಕಾಲ ಶಕ್ತಿ ಇಲ್ದಂಗಾಗಿ ಬಳ ಬಳ ಅಂತೇಳಿ 3 ದಿನಕ್ಕೆ ಸಿಡ್ತೀನಿ ನಾ. ಈಗ ಏನು ಮೊದಲು ಹೋಗಿ ಬಡ ನಾ ಈ ಗೋಧಿ ಜೋಳ ಹಾಕಿಸ್ಕೊಂಬಾರಪ್ಪ. ನಾ ರೊಟ್ಟಿ ಚಪಾತಿ ತಿನ್ಬೇಕು. ಬದುಕದ 4 ದಿನ ಮೈಯಾಕ ಶಕ್ತಿ ಇಲ್ಲ. ಇವು ಮಾಡಿ ಹಾಕೋ ಕೂಳು ತಿಂದಿನಿ, ಈಗ ಸಿಡ್ತೀನಿ ನಾನು. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೆ, ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿಗಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಶಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡ್ಬಿಡ್ಬೇಕು ಅಂತಾದ್ರೆ. ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದು ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಮದುವೆ ಮಾಡ್ಬಿಡೋಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ
ನೀನೇ ಕೇಳ್ಬೇಕವ. ನಾನು ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಜಿಗಿಯತಾವ ಮೀನ್ ಜಿಗಿಯತಾವ ಈ